ರಹಮತುಲ್ಲಾಹಿ ವಬರಕಾತು. ನಾನು ಅನೀಸ್ ಕೋಸರಿ. ಡಿಸೆಂಬರ್ 8ನೇ ತಾರೀಕಿನಂದು ಕರ್ನಾಟಕದಿಂದ ಕೇರಳ ಪ್ರವೇಶಿಸುವಂತಹ ನಮ್ಮ ಸಮ್ಮೇಳನದ ವಾಹನಗಳ ವಿಚಾರದಲ್ಲಿರುವ TPಯ ವಿಚಾರದಲ್ಲಿ ಕೆಲವೊಂದು ಸ್ಪಷ್ಟತೆಗಳನ್ನು ನೀಡಲಿಕ್ಕೆ ಬಯಸ್ತೇನೆ. ಒಂದನೇದಾಗಿ ಗಮನಿಸಿಕೊಳ್ಬೇಕಾದದ್ದು, 2 ಚೆಕ್ ಪೋಸ್ಟ್ಗಳ ಮೂಲಕ ಪ್ರವೇಶಿಸುವ 2 ಚೆಕ್ ಪೋಸ್ಟ್ಗಳಲ್ಲಿ ಮಾತ್ರ ವಿನಾಯಿತಿಗಳಿರ್ತದೆ. ಒಂದು ಪೆರ್ಲಾದಲ್ಲಿರುವಂತಹ ಚೆಕ್ ಪೋಸ್ಟ್, ಕೇರಳ ಚೆಕ್ ಪೋಸ್ಟ್ ಅದು. ಎರಡನೇದು ತಲಪಾಡಿಯಲ್ಲಿರುವಂತಹ ಕೇರಳ ಚೆಕ್ ಪೋಸ್ಟ್. ಈ 2 ಚೆಕ್ ಪೋಸ್ಟ್ಗಳ ಮೂಲಕ ಮಾತ್ರ. ಎರಡನೇದಾಗಿ ಡಿಸೆಂಬರ್ 8ನೇ ತಾರೀಕಿನಂದು ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆಯ ಒಳಗೆ ಆ ಸಮಯದಲ್ಲಿ ಮಾತ್ರ ಪ್ರವೇಶಿಸುವ ಸಮಸ್ತದ ಸಮ್ಮೇಳನ ವಾಹನಗಳಿಗೆ ವಿನಾಯಿತಿ ಇರುವಂಥದ್ದು. ಮೂರನೇದಾಗಿ ವಾಹನಗಳಿಗೆ ಗುರುತಾಗಿ ಸಮ್ಮೇಳನದ ಸಣ್ಣ ಬ್ಯಾನರ್ ಅನ್ನು ಎದುರುಗಡೆ ಅಳವಡಿಸಿರಬೇಕು. ಧ್ವಜವನ್ನು ಕೂಡ, ಸಮಸ್ತ ಧ್ವಜವನ್ನು ಕೂಡ ಅಳವಡಿಸಿರಬೇಕು. ಈ ವಿಚಾರಗಳನ್ನು ಗಮನಿಸಿಕೊಂಡು ಎಲ್ಲ ರೀತಿಯ ಟ್ಯಾಕ್ಸಿ ವಾಹನಗಳಿಗೂ ಅದಕ್ಕಿದೆಯಾ ಅಂತ ಹೇಳಲಿಕ್ಕೆ ಹಲವಾರು ಪ್ರಶ್ನೆಗಳು, ಕರೆಗಳು ಬರ್ತಾ ಇದೆ. ಎಲ್ಲ ರೀತಿಯ ಟ್ಯಾಕ್ಸಿ ವಾಹನಗಳಿಗೂ ಕೂಡ ಈ ವಿನಾಯಿತಿಯನ್ನು ನೀಡಲಾಗಿದೆ. ಇದಕ್ಕಾಗಿ ಹಲವಾರು ಮಂದಿ ಶ್ರಮಿಸಿದ್ದಾರೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರಿಗೆಲ್ಲರಿಗೂ ಕೂಡ ಅರ್ಹವಾದ ಪ್ರತಿಫಲವನ್ನು ನೀಡಲಿ.